ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲನೇದಾಗಿ ನಿನ್ನೆ ಕಮಾಡಿಟಿ ಪೇಟೆ ಅಂದ್ರೆ ಎಂಸೆಕ್ಸ್ ನಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ದರಗಳನ್ನು ನೋಡಿದರೆ ಚಿನ್ನ ನಿನ್ನೆ 95 ಅಂಕಗಳ ಗಳಿಕೆಯನ್ನ ಕಂಡು 32,040ರಲ್ಲಿ ಕ್ಲೋಸ್ ಆದ್ರೆ ಬೆಳ್ಳಿ 26 ಪಾಯಿಂಟ್ಸ್ಗಳ ಗಳಿಕೆಯನ್ನ ಕಂಡು 64,495ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಎಂದಿನಂತೆ ನಮ್ಮ ಸಲಹೆಗಳನ್ನ ಏನು ಖಚಿತ ಸಲಹೆಗಳನ್ನ ನಮ್ಮ ಅಡ್ವೈಸರ್ಸ್ ಅನ್ನ ಸ್ವೀಕರಿಸ್ತಾ ಇರೋರು ಪಡ್ಕೊಳ್ತಾ ಇದಾರೆ. ಆ ಸಜೆಷನ್ಸ್ ಅನ್ನ ಪ್ರತಿದಿನ ಬಂದು ರಿಪೀಟ್ ಅನ್ನ ಮಾಡ್ತಾ ಇದೀವಿ. ಏನೇ ಸಜೆಷನ್ಸ್ ಅನ್ನ ಕೊಟ್ರು ಯಾಸ್ ಇಟ್ ಈಸ್ ತಮ್ಮ ಮುಂದೆ ಏನೇನು ಸಜೆಷನ್ಸ್ ಗಳನ್ನ ಕೊಡ್ತಾ ಇದೀವಿ. ಈ ಸಜೆಷನ್ಸ್ ಇಂದಲ್ಲ ಎಷ್ಟೆಲ್ಲ ಪ್ರಾಫಿಟ್ ಆಗ್ತಾ ಇದೆ, ಇದನ್ನ ಏಕೆ ತೋರಿಸ್ತಾ ಇದೀವಿ ಅಂದ್ರೆ ತಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ. ಏನು ಷೇರು ಪೇಟೆ ಕಮಾಡಿಟಿ ಪೇಟೆ ಕೇವಲ ವಿದ್ಯಾವಂತರಿಗೆ ಮಾತ್ರ, ಕಲಿತವರಿಗೆ ಮಾತ್ರ, ಎಕ್ಸ್ಪೀರಿಯನ್ಸ್ ಇವರಿಗೆ ಮಾತ್ರ ನಾವು ಶೇರ್ ಮಾರ್ಕೆಟ್ ನಲ್ಲಿ ಹಣ ತೊಡಗಿಸೋಕೆ ಆಗೋದಿಲ್ವೇನೋ, ಕಮಾಡಿಟೀಸ್ ಅಂದ್ರೆ ತುಂಬಾನೇ ರಿಸ್ಕ್ ಇರುತ್ತೇನೋ, ಫ್ಯೂಚರ್ಸ್ ಬರೀ ಕ್ಯಾಶ್ ಇರೋದೇ ಇಲ್ಲ, ಶೇರ್ ಮಾರ್ಕೆಟ್ ನಲ್ಲಿ ಅಟ್ಲೀಸ್ಟ್ ಆದ್ರೂ ಶೇರ್ಸ್ ಗಳನ್ನ ಕೊಂಡಿ ಬಿಡಬಹುದು, ಕಮಾಡಿಟಿ ಮಾರ್ಕೆಟ್ ನಲ್ಲಿ ಹೇಗಪ್ಪ ಟ್ರೇಡ್ ಮಾಡೋದು ಅಂತ ಹಿಂದೆ ಮುಂದೆ ನೋಡ್ತಾ ಇರೋರು ಯಾರು ಹೊಸಬ್ರಿದ್ದೀರಾ, ಮತ್ತೆ ಆಲ್ರೆಡಿ ತಪ್ಪು ಆದ ಸಜೆಷನ್ಸ್ ಗಳಿಂದ ವಿತೌಟ್ ಟೆಕ್ನಿಕಲ್ ಟ್ರೇಡಿಂಗ್ ಇಂದ ಯಾರು ಮಾರ್ಕೆಟ್ ನಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದಿದ್ರ, ತಮ್ಮೆಲ್ಲರಿಗೂ ಕೂಡ ಮತ್ತೆ ಕಾನ್ಫಿಡೆನ್ಸ್ ಅನ್ನ ಮಾರ್ಕೆಟ್ ನಲ್ಲಿ ಬಿಲ್ಡ್ ಮಾಡೋದಕ್ಕೆ ಟೆಕ್ನಿಕಲ್ ಟ್ರೇಡಿಂಗ್ ಇಂದ ತಾವು ಹಣವನ್ನ ಗಳಿಸೋದಾದ್ರೆ, ಹಣವನ್ನ ತೊಡಗಿಸೋದಾದ್ರೆ, ಟ್ರೇಡಿಂಗ್ ಅನ್ನ ಮಾಡೋದೇ ಆದ್ರೆ ಹನಿಯನ್ನೇ ಕೂಡಿದ್ರೆ ಹಳ್ಳ, ಸಾವಿರ ರೂಪಾಯಿಗಳು ಕೂಡಿದ್ರೆ ಲಕ್ಷ ರೂಪಾಯಿಗಳು ಹೇಗೆ ಆಗುತ್ತೆ. ಅದಕ್ಕೋಸ್ಕರ ಪ್ರತಿದಿನ ನಮ್ಮಲ್ಲಿ ಯಾವ ರೀತಿ ಸಜೆಷನ್ಸ್ ಗಳನ್ನ ನೀಡ್ತೀವಿ, ಆ ಸಜೆಷನ್ಸ್ ಇಂದ ಯಾವ ರೀತಿ ಪ್ರಾಫಿಟ್ ಆಗ್ತಾ ಇದೆ ಪ್ರತಿದಿನ ಬಂದು ಹೇಳ್ತಾ ಇದ್ದೀನಿ. ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ಇದರಿಂದ ನಾನು ಚೇತರಿಕೆಗೊಂಡು ಶೇರ್ ಮಾರ್ಕೆಟ್ ನಲ್ಲಿ ಇಂಥ ಅಡ್ವೈಸರ್ಸ್ ಗಳಿಂದ ಸರಿಯಾಗಿ ಹಣ ತೊಡಗಿಸೋರಂತರಾಗ್ಲಿ ಅಂತ ನಾವು ಏನು 18ನೇ ತಾರೀಕು ಸೆಪ್ಟೆಂಬರ್ ಅಂದ್ರೆ ಕಳೆದ ಮಂಗಳವಾರ ಸಜೆಷನ್ಸ್ ಅನ್ನ ನೀಡಿದ್ದು, ಆ ಸಜೆಷನ್ಸ್ ಅಲ್ಲಿ ಷೇರು ಪೇಟೆಯಲ್ಲಿ ಇಷ್ಟೆಲ್ಲ ಗಳಿಕೆ ಆಗಿದೆ ಅಂತ ಹೇಳ್ತಾ ನಾವು ಕೊಟ್ಟಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರು ಪ್ರತಿ ಷೇರಿಗೆ 40 ರೂಪಾಯಿ ಗಳಿಕೆಯನ್ನ ನೀಡಿತ್ತು. ಮತ್ತೆ ಪ್ರತಿ ಒಂದು ಲಾಟಿಗೆ ಅಂದ್ರೆ 125 ಕ್ವಾಂಟಿಟಿ ಇರುವ ನಂಬರ್ಸ್ ಇರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫ್ಯೂಚರ್ಸ್ ಅಲ್ಲಿ 5,000 ರೂಪಾಯಿಗಳು ಗಳಿಕೆ ಆಯಿತು. ಮತ್ತೆ ಕೊಟ್ಟಂತ LNT ಕ್ಯಾಶ್ ಮತ್ತೆ ಫ್ಯೂಚರ್ಸ್ ಸಲಹೆಯಲ್ಲಿ ಪ್ರತಿ ಷೇರಿಗೆ 10 ರೂಪಾಯಿ ಗಳಿಕೆಯಾಗಿ ಪ್ರತಿ ಒಂದು ಲಾಟಿಗೆ 2,500 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ ಸಜೆಷನ್ಸ್ ಗಳನ್ನ ನೀಡ್ತಾ ಇದೀವಿ ಅಂತ ಏನ್ ಹೇಳ್ತಾ ಇದ್ವಿ, ಆಪ್ಷನ್ ಸ್ಟ್ರಾಟಜಿಗಳ ಬಗ್ಗೆನೂ ಕೂಡ ಮಹತ್ವವಾಗಿ ಹೇಳ್ತಾ ಇದೀವಿ. ಒನ್ ಸೈಡೆಡ್ ಮಾರ್ಕೆಟ್ ಇದ್ದಾಗ ತಾವು ಒನ್ ಸೈಡೆಡ್ ಬೈಯಿಂಗ್ ಅನ್ನ ಹೋಗ್ಬೋದು. ಮಾರ್ಕೆಟ್ ಯಾವಾಗಲೂ ಕೂಡ ಈ ರೀತಿಯಾಗಿ ಕೂಡಿದಾಗ, ಕನ್ಸಾಲಿಡೇಷನ್ ಸ್ಪೇಸ್ ಅಲ್ಲಿ ಕೂಡಿದಾಗ, ನ್ಯೂಸ್ ಇಂದ ಕೂಡಿದಾಗ ನಾವೇನು BTST ಆಕ್ಸಿಸ್ ಬ್ಯಾಂಕ್ ನ ಸ್ಟ್ರಾಡಲ್ ಅನ್ನ ಸಜೆಷನ್ ಅನ್ನ ಮಾಡಿದ್ದು 1050 ಸ್ಟ್ರಾಡಲ್ ಅನ್ನ, ಅದರಲ್ಲಿ ನಾವು ಕೊಟ್ಟಂತ ಸೋಮವಾರದ ಸಜೆಷನ್ಸ್ ಅನ್ನ ಇನ್ಸೆಟ್ ಮಾಡಿದ್ದು. ಮಂಗಳವಾರ ಪ್ರತಿ ಷೇರಿಗೆ 8 ರೂಪಾಯಿ ಗಳಿಕೆಯಾಗಿ 250 ಲಾಟ್ ಸೈಜ್ ಇರುವ ಆಕ್ಸಿಸ್ ಬ್ಯಾಂಕ್ ಪ್ರತಿ ಒಂದು ಲಾಟ್ಗೆ 2,000 ರೂಪಾಯಿಗಳು ಗೇನ್ ಆಗಿದೆ. ಮತ್ತೆ BTST ಸಜೆಷನ್ಸ್ ಅನ್ನ ಅಂದ್ರೆ ಇನ್ವೆಸ್ಟ್ಮೆಂಟ್ ಸಜೆಷನ್ಸ್ ಅನ್ನ BHL ಅನ್ನ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋರಿಗೆ, ನಮ್ಮಲ್ಲಿ ಸಜೆಷನ್ಸ್ ಅನ್ನ ಪಡಿತಾ ಇರೋರಿಗೆ ಏನು ಸಜೆಷನ್ಸ್ ಅನ್ನ ತಿಳಿಸಿದ್ದು 200 ರೂಪಾಯಿ ಇದ್ದಾಗ BHL ಅನ್ನ ಬೈ ಮಾಡ್ಕೊಳ್ಳಿ 192 ಸ್ಟಾಪ್ ಲಾಸ್ ಅಂತ, ಅದು 23 ರೂಪಾಯಿ ಗಳಿಕೆ ಆದಾಗ ಬುಕಿಂಗ್ ಅನ್ನ ತಿಳಿಸಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಮಾಧ್ಯಮದಲ್ಲೂ ಕೂಡ ಸ್ಯಾಂಪಲ್ ಸಜೆಷನ್ಸ್ ಅನ್ನ ತಿಳಿಸಿದ್ದು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ, ಎಷ್ಟು ಮಟ್ಟಿಗೆ ಆ ಶೇರ್ಸ್ಗಳು ಮೇಲೋಗಿದೆ ಮತ್ತೆ ಹೇಳ್ತೀನಿ. ಮತ್ತೆ ನಾವು ಏನು ನಿನ್ನೆ ಅಂದ್ರೆ ಮಾರ್ಕೆಟ್ ಇದ್ದಂತ ಮಂಗಳವಾರ ದಿನ LNT ಅನ್ನ ಸ್ಟ್ರಾಂಗಲ್ ಅನ್ನ ಸಜೆಷನ್ ಅನ್ನು ಮಾಡಿದೀವಿ. 1600 ಕಾಲ್ ಆಪ್ಷನ್ಸ್ ಬೈಯಿಂಗ್ ಮತ್ತೆ 1500 ಪುಟ್ ಆಪ್ಷನ್ಸ್ ಬೈಯಿಂಗ್ ಅದನ್ನ BTST ಕೊಟ್ಟಿದ್ವಿ, ಅಂದ್ರೆ ಕ್ಯಾರಿ ಫಾರ್ವರ್ಡ್ ಕೊಟ್ಟಿದ್ವಿ. ಇದೇನು ಸಜೆಷನ್ಸ್ ಗಳನ್ನ ತಿಳಿಸ್ತಾ ಇದೀವಿ, ಇದು ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ಪಡಿತಾ ಇರುವ, ನಮ್ಮಲ್ಲಿ ಟ್ರೇಡ್ ಅನ್ನ ಮಾಡ್ತಾ ಅವರಿಗೆ ಕೊಟ್ಟಂತ ಸಜೆಷನ್ಸ್ ಗಳಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಹೇಳ್ತಾ ಇದ್ದೀನಿ, ಕೇವಲ ಕ್ಯಾಶ್ ಮಾರ್ಕೆಟ್ ನಲ್ಲಿ ವ್ಯವಹರಿಸ್ತಾ ಇದ್ರೆ ಸಾಧ್ಯವಾಗಲ್ಲ. ಫ್ಯೂಚರ್ ಮಾರ್ಕೆಟ್ ನ ಬಗ್ಗೆ, ಆಪ್ಷನ್ಸ್ ಮಾರ್ಕೆಟ್ ನ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ಯಾಕಂದ್ರೆ ಪೊಲಿಟಿಕಲ್ ನ್ಯೂಸಸ್ ಇದ್ದಾಗ, ಮಾರ್ಕೆಟ್ ನಲ್ಲಿ ಗ್ಲೋಬಲ್ ಫ್ಯಾಕ್ಟರ್ಸ್ ಗಳಿದ್ದಾಗ, ಗ್ಲೋಬಲ್ ನ್ಯೂಸ್ ಗಳಿದ್ದಾಗ ಇಂತೆಲ್ಲ ಸ್ಟ್ರಾಟಜಿಗಳು ತಾವು ತಿಳ್ಕೊಳ್ಳೋದೇ ಆದ್ರೆ ತಮಗೆ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಎಡ್ಜಿಂಗ್ ಪೊಸಿಷನ್ ಅಲ್ಲೇ, ಎಡ್ಜ್ ಪೊಸಿಷನ್ಸ್ ಅಲ್ಲೇ ಪ್ರಾಫಿಟ್ ಅನ್ನ ಅನುಭವಿಸಬಹುದು. ಸ್ಟ್ರಾಡಲ್ ಇರಬಹುದು, ಸ್ಟ್ರಾಂಗಲ್ ಇರಬಹುದು, ಬೇರ್ ಸ್ಪ್ರೆಡ್ ಇರಬಹುದು, ಬುಲ್ ಸ್ಪ್ರೆಡ್ ಇರಬಹುದು. ತಮಗೆ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಆಗುತ್ತೆ, ಆಗುವ ಲಾಭ ಅಧಿಕವಾಗುತ್ತೆ, ಅದು ಕೂಡ ಎಡ್ಜ್ ಪೊಸಿಷನ್ಸ್ ಅಲ್ಲೇ ಅಂತ ಹೇಳ್ತಾ ಇದ್ದೀನಿ. ಇದಷ್ಟೇ ಏಕೆ, ತಮಗೂ ಕೂಡ ಸ್ಯಾಂಪಲ್ ಸಜೆಷನ್ಸ್ ಆಗಿ 2M ಸೆಕ್ಯೂರಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮನಿ ಮಂತ್ರ ಕಾರ್ಯಕ್ರಮ, ಇದು ನಾಟೆ ಬುಲ್ ಆರ್ ಬೇರ್, ನಾವು ಬುಲ್ ಬೇರೆಲ್ಲ ಟ್ರೆಂಡ್ ಟ್ರ್ಯಾಕರ್ ಮೊದಲಿಂದನೂ ಕೂಡ ಹೇಳ್ತಾ ಇದ್ವಿ. ಲಾಸ್ಟ್ ವೀಕ್ ನಲ್ಲಿ ತುಂಬಾ ಮಾರ್ಕೆಟ್ ನಲ್ಲಿ ಏನ್ ರ್ಯಾಲಿ ಆಯ್ತು, ನಾವು ಕೊಟ್ಟಂತ ಪ್ರತಿ ಒಂದು ಷೇರು ನೋಡೋದಾದ್ರೆ ಕೆನರಾ ಬ್ಯಾಂಕ್ ಇರಬಹುದು, SDIL ಇರಬಹುದು, ಪ್ಯಾಂಟಲೂಮ್ ರೀಟೇಲ್ ಇರಬಹುದು, ಜಿಂದಾಲ್ ಸ್ಟೀಲ್ ಇರಬಹುದು, ಮೋರ್ ದನ್ 20% ವರೆಗೂ ಕೂಡ ರಿಟರ್ನ್ಸ್ ಅನ್ನ ತಮಗೆ ತಂದುಕೊಟ್ಟಿದೆ. ಕೆನರಾ ಬ್ಯಾಂಕ್ ಅಂತೂ ತಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ, ಬ್ಯಾಂಕಿನ ಶೇರ್ಸ್ಗಳು, ಅದರಲ್ಲೂ ಕೂಡ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕಿನ ಶೇರ್ಸ್ಗಳು ತುಂಬಾನೇ ಕರೆಕ್ಷನ್ಸ್ ಆಗ್ಬಿಟ್ಟಿದೆ. ಬ್ಯಾಂಕ್ ಅಲ್ಲಿ ಸುಮ್ಮನೆ ವೇಸ್ಟ್ ಆಗಿ ಹಣವನ್ನ ಇಟ್ಟು ವರ್ಷಕ್ಕೆ 4 ರಿಂದ 5% ಅನ್ನ ವೇಟ್ ಮಾಡೋ ಬದಲು ಇಂಥ ಬ್ಯಾಂಕ್ಸ್ ನ ಶೇರ್ಸ್ ಗಳಲ್ಲಿ
ಅಂದ್ರೆ ತುಂಬಾನೇ ಕರೆಕ್ಷನ್ಸ್ ಆಗಿರುವ ರಿಯಲ್ ಎಸ್ಟೇಟ್ ಕೌಂಟರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಏನ್ ಹೇಳ್ದೋ ಕಳೆದ 2 ದಿನಗಳಲ್ಲಿ ಸೋಮವಾರ ಮಂಗಳವಾರ ತಾವೆಲ್ಲ ನೋಡಿದ್ರ ಈ ಪಬ್ಲಿಕ್ ಸೆಕ್ಟರ್ಸ್ ನ ಬ್ಯಾಂಕ್ಗಳು ರಿಯಲ್ ಎಸ್ಟೇಟ್ ಕಂಪನಿಯ ಶೇರ್ಸ್ಗಳು 10% ಇನ್ ಎ ಡೇ, ಅದು ಒಂದೇ ದಿನಕ್ಕೆ 10% ರಿಟರ್ನ್ಸ್ ಅನ್ನ ಕೊಡ್ತಾ ಇದ್ದು. ಕೂಗಿ ಲಾಸ್ಟ್ ವೀಕ್ ನಲ್ಲಿ ಹೇಳಿದೆ, ಯಾರು ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರು ಅವರೆಲ್ಲ ಥ್ಯಾಂಕ್ಸ್ ಅನ್ನ ತಿಳಿಸಿದ್ರು. ಯಾರು ಬಸ್ ಅನ್ನ ಮಿಸ್ ಮಾಡ್ಕೊಂಡೆ, ಟ್ರೈನ್ ಅನ್ನ ಮಿಸ್ ಮಾಡ್ಕೊಂಡೆ ಅಂತ ಇದ್ದಾರೆ, ಅವ್ರು ಈಗ ಕರೆ ಮಾಡಿ ಕೇಳ್ತಾರೆ, ಸರ್ ಈಗ ಎಂಟರ್ ಆಗ್ಬೋದಾ, ಮಾರ್ಕೆಟ್ ಈಗ ಕನ್ಸಾಲಿಡೇಷನ್ ಸ್ಪೇಸ್ ಅಲ್ಲಿ ಇದೆ ಅಂತ ಹೇಳ್ತಾ ನಾವೇನು ರೆಕಮೆಂಡೇಶನ್ಸ್ ಅನ್ನ ಕೊಡ್ತೀವಿ. ಮಾರ್ಕೆಟ್ ನಲ್ಲಿ ತಾವು 2 ಸೈಡೆಡ್ ಟ್ರೇಡಿಂಗ್ ಅನ್ನ ಇನಿಷಿಯೇಟ್ ಮಾಡ್ತೀವಿ, ಆಪ್ಷನ್ ಸ್ಟ್ರಾಟಜಿಗಳನ್ನ ಇನಿಷಿಯೇಟ್ ಮಾಡ್ತೀವಿ. ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ಸ್ ಇದ್ದಾಗ ಏನು ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಅಲ್ಲಿ ಸಜೆಷನ್ಸ್ ಅನ್ನ ಮಾಡ್ತೀನಿ. ಅದು ಬೇಸಿಸ್ ಅಲ್ಲಿ ತಾವು ಟ್ರೇಡರ್ಸ್ ಆಗಿ ಮಾರ್ಕೆಟ್ ನಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ತಾವು ಮನಿಯನ್ನ ಗಳಿಸ್ಕೋಬಹುದಾಗಿರುತ್ತೆ. ಮತ್ತೆ ಕಮಾಡಿಟಿ ಪ್ರಿಯರಿಗಂತೂ ನಾವು ಕೊಟ್ಟಂತ ಸಜೆಷನ್ಸ್ಗಳು, ಸೋಮವಾರದ ಸಜೆಷನ್ಸ್ಗಳು ಅತಿ ಅದ್ಭುತವಾದ ಪ್ರಾಫಿಟ್ ಅನ್ನ ತಂದ್ಕೊಟ್ಟಿದೆ. ಕೊಟ್ಟಂತ ಕಾಪರ್ 455 448 ಅನ್ನ ತಲುಪಿದ್ರೆ, ಕ್ರೂಡ್ ಆಯಿಲ್ ಅಂತೂ 5306 ಬಿಲೋ 4950 ತಲುಪಿದೆ. ನ್ಯಾಚುರಲ್ ಗ್ಯಾಸ್ 157.50 ಸೆಲ್ಲಿಂಗ್ ನೀಡಿದ್ದು 149 ತಲುಪಿದೆ. ನಿಕ್ಕಲ್ ಬೈ 966 984 ಅನ್ನ ತಲುಪಿದೆ. ಮತ್ತೆ ಎಲ್ಲರೂ ಕಾಯ್ತಾ ಇರುವಂತಹ ಇಂದಿನ ಸಜೆಷನ್ಸ್ ಗಳನ್ನ ನೋಡೋದಾದ್ರೆ, ಇಂದು ನಿಫ್ಟಿ 5624 ಎಬೋ ಹೋದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ರೆಸಿಸ್ಟೆನ್ಸ್ ಆಗಿ ಮೊದಲೇ ರೆಸಿಸ್ಟೆನ್ಸ್ ಆಗಿ 5640 ಇದೆ. ಈ ಲೆವೆಲ್ಸ್ ಅನ್ನ ಕ್ರಾಸ್ ಆದ್ರೆ ಮಾತ್ರ ಮಾರ್ಕೆಟ್ 5670 ಮತ್ತೆ 5700 ನಿಫ್ಟಿ ಫ್ಯೂಚರ್ಸ್ ತಲುಪಲಿದೆ. ಈ ಕ್ರುಷಿಯಲ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನ ತಾವು ನೋಡಬೇಕಾಗುತ್ತೆ. 5624 ಎಬೋ ಬೈ ಮಾಡ್ಕೊಂಡ್ರು, 5640 ಕ್ರಾಸ್ ಆದ್ರೆ ಮಾತ್ರ ಹೋಲ್ಡ್ ಮಾಡಿ, ಇಲ್ಲ ಅಂದ್ರೆ ತಾವು ಸೆಲ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇನ್ ಕೇಸ್ ನಿಫ್ಟಿ ಇವತ್ತು ತಮಗೆ ಏನು ಗ್ಯಾಪ್ ಡೌನ್ ಆಗಿ ಓಪನ್ ಆಗುತ್ತೆ, 5595 ಬಿಲೋ ತಾವು ಸೆಲ್ಲಿಂಗ್ ಅನ್ನ ಮಾಡ್ಕೊಂಡ್ರೆ 5565 ಮೊದಲನೇ ಟಾರ್ಗೆಟ್ ಆಗಿ 5538 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. ತಮ್ಮ ನಿಫ್ಟಿ ಫ್ಯೂಚರ್ ಸೆಲ್ಲಿಂಗ್ ಸ್ಟಾಪ್ ಲಾಸ್ 5624 ತಮಗೆ ಮೊದಲನೇ ಟಾರ್ಗೆಟ್ ಆಲ್ರೆಡಿ ಅಚೀವ್ ಆಗಿಬಿಟ್ಟಿದ್ರೆ ಗ್ಯಾಪ್ ಡೌನ್ ಅಲ್ಲಿ ತಾವು ಸೆಲ್ ಅನ್ನ ಮಾಡಕ್ ಹೋಗಬೇಡಿ. ಇನ್ನು ಟಾರ್ಗೆಟ್ ಪೆಂಡಿಂಗ್ ಅಂದ್ರೆ ಮಾತ್ರ ತಾವು ಸೆಲ್ ಅನ್ನ ಮಾಡಬೇಕಾಗುತ್ತೆ ನಿಫ್ಟಿ ಫ್ಯೂಚರ್ಸ್ ಅಂತ ಹೇಳ್ತಾ, ಮತ್ತೆ ಇವತ್ತು ಐಸಿಐಸಿಐ ಬ್ಯಾಂಕ್ ಫ್ಯೂಚರ್ಸ್ ನ ರೆಕಮೆಂಡೇಶನ್ಸ್ ಅನ್ನ ತಿಳಿಸ್ತಾ ಇದ್ದೀನಿ. ತಾವು ಐಸಿಐಸಿಐ ಬ್ಯಾಂಕ್ ಫ್ಯೂಚರ್ಸ್ ಅನ್ನ 1048 ಬಿಲೋ ಸೆಲ್ ಅನ್ನ ಮಾಡಿದರೆ ಇದಕ್ಕೆ ಸಪೋರ್ಟ್ ಆಗಿ 1040 ಕಾಣಿಸ್ತಾ ಇದೆ. ಆ ಲೆವೆಲ್ಸ್ ಅನ್ನ ಬ್ರೇಕ್ ಆದ್ರೆ ಮಾತ್ರ ತಮಗೆ ಮೊದಲನೇ ಟಾರ್ಗೆಟ್ ಆಗಿ 1026, ಸೆಕೆಂಡ್ ಟಾರ್ಗೆಟ್ ಆಗಿ 1008 ಬರಲಿದೆ. ತಮ್ಮ ಐಸಿಐಸಿಐ ಬ್ಯಾಂಕ್ ಫ್ಯೂಚರ್ಸ್ ಏನು ಸ್ಯಾಂಪಲ್ ಸಜೆಷನ್ಸ್ ಆಗಿ ತಮಗೆ ತಿಳಿಸ್ತಾ ಇದ್ದೇನೆ. ಇದಕ್ಕೆ ಸ್ಟಾಪ್ ಲಾಸ್ ಸೆಲ್ಲಿಂಗ್ 1061 ಮತ್ತೆ ಹೇಳ್ತಾ ಇದ್ದೀನಿ. 1048 ಅಲ್ಲಿ ಏನು ಸೆಲ್ ಮಾಡ್ತೀರಾ, 1040 ಲೆವೆಲ್ಸ್ ಬ್ರೇಕ್ ಆದ್ರೆ ಮಾತ್ರ ಶಾರ್ಟ್ ಅನ್ನ ಹೋಲ್ಡ್ ಮಾಡಿ, ಇಲ್ಲಾಂದ್ರೆ ತಾವು ಶಾರ್ಟ್ ಅನ್ನ ತಮಗೆ 5 ಪಾಯಿಂಟ್ 6 ಪಾಯಿಂಟ್ ಪ್ರಾಫಿಟ್ ಇದ್ರೂ ಕೂಡ ಕಟ್ ಮಾಡಬೇಕಾಗುತ್ತೆ. 1040 ಬ್ರೇಕ್ ಆದ್ರೆ 1026 1008 ತಮಗೆ ಟಾರ್ಗೆಟ್ ಆಗಿ ಬರುತ್ತೆ. ಮತ್ತೆ SBI ಏನು ಲೆಂಡಿಂಗ್ ರೇಟ್ ಅನ್ನ ಕಟ್ ಮಾಡಿದೆ, ಇದರಿಂದ ಪಬ್ಲಿಕ್ ಸೆಕ್ಟರ್ ನ ಶೇರ್ಸ್ಗಳು ಸ್ವಲ್ಪ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಕಾಣುವ ಸಾಧ್ಯತೆ ಇದೆ. ಜಪಾನ್ ಸೆಂಟ್ರಲ್ ಬ್ಯಾಂಕ್ಸ್ ಬಾಂಡ್ ಬೈಯಿಂಗ್ ಅನ್ನ, ಅಸೆಟ್ ಪರ್ಚೇಸ್ ಅನ್ನ ಮಾಡಬೇಕು ಅಂತಿದೆ. ಇದರಿಂದ ಏಷ್ಯನ್ಸ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇರ್ಸಿದ್ದು, ನಮ್ಮ ಆರ್ಥಿಕ ವಲಯದಲ್ಲಿ ಇರಬಹುದು, ರಾಜಕೀಯ ವಲಯದಲ್ಲಿ ಇರಬಹುದು, ಏನು ಅಗ್ಗ ಜಗ್ಗಾಟ ನಡೀತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ವಲ್ಪ ಮಟ್ಟದ ಏನು FDI ರಿಟೇಲ್ ಮತ್ತೆ ಡೀಸೆಲ್ ಪ್ರೈಸಸ್ ಗಳನ್ನ ಹೈಕ್ ಮಾಡೋದ್ರಿಂದ ಏನು ತಾವೆಲ್ಲರೂ ನೋಡ ಭಾರತ ಬಂದ್ ಮತ್ತೆ ಏನು ತೃಣಮೂಲ ಕಾಂಗ್ರೆಸ್ ತನ್ನ ಸಪೋರ್ಟ್ ಅನ್ನ ವಾಪಸ್ಸು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇದರಿಂದ ಏನು ಮಾರ್ಕೆಟ್ ತುಂಬಾನೇ ಬುಲಿಶ್ ಆಗಿ ಕಾಣ್ತಾ ಇದೆ. ಇದರಿಂದ ಸ್ವಲ್ಪ ಮಟ್ಟದಲ್ಲಿ ಕನ್ಸಾಲಿಡೇಷನ್ ಸ್ಪೇಸಸ್, ಈ ಮೋಡ ಕವಿದ ವಾತಾವರಣ ಕ್ಲಿಯರ್ ಆಗುವವರೆಗೂ ಕೂಡ ತಾವು ಕಾಣ್ತೀರಾ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಟ್ರೆಂಡ್ ಇಸ್ ಎ ಫ್ರೆಂಡ್, ಟ್ರೇಡ್ ವಿತ್ ಟ್ರೆಂಡ್. ಪ್ರತಿಯೊಬ್ಬರು ಕೂಡ ಟ್ರೆಂಡಿನಂತೆ ಟ್ರೇಡ್ ಮಾಡೋದಾದ್ರೆ ಪ್ರತಿನಿತ್ಯ ಗಳಿಸಬಹುದು, ಪ್ರತಿ ತಿಂಗಳು ಕೂಡ ತಾವು ಗಳಿಸಬಹುದು ಅಂತ ಹೇಳ್ತಾ, ಏನು ವಂಚನೆ ಮೋಸ ಕಪಟ ಇರುವಂತವರು ತಮ್ಮ ಆಕ್ಷನ್ಸ್ ಗಳನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಬ್ರೋಕರೇಜ್ ಗಳನ್ನ ಕಡಿಮೆ ಮಾಡೋರ ಹತ್ರ ಟ್ರೇಡ್ ಮಾಡಬೇಡಿ. ಮತ್ತೆ ಅಕ್ಯುರಸಿ ಇದ್ರೂ ಕೂಡ ಅವರು ತಮಗೆ ಉತ್ತಮವಾದ ಪ್ರಾಫಿಟ್ ನೀಡಲ್ಲ. ಈ ರೀತಿ ತಮ್ಮ ಆಕ್ಷನ್ಸ್ ಗಳನ್ನ ಸಮರ್ಥನೆ ಮಾಡೋದಕ್ಕೆ ತಿಳಿಸ್ತಾ ಇದ್ದಾರೆ. ಅಂತವ್ರ ಹತ್ರ ಹೋಗ್ಬೇಡಿ, ಯಾಕಂದ್ರೆ ಅಂತವ್ರ ಹತ್ರ ಇರೋದು ಕೇವಲ ಮೋಸ, ಸುಳ್ಳಿನ ಮಾತುಗಳು ಅಷ್ಟೇ ಅಂತ ಯಾವುದೇ ರೀತಿಯಲ್ಲಿ ಆಕ್ಷನ್ಸ್ ಅಲ್ಲಿ ಯಾವುದೇ ರೀತಿಯಾದ ಸರಿಯಾದ ಷೇರು ಸಜೆಷನ್ಸ್ ಅನ್ನ ಕೊಟ್ರೆ ಯಾವುದೇ ರೀತಿಯಾದ ಎಂಟ್ರಿ ಕೂಡ ತಮಗೆ ಸಿಗೋದಿಲ್ಲ. ಸರಿಯಾದ ಟೆಕ್ನಿಕಲ್ಸ್ ಅನ್ನ ತಿಳಿಯೋದಕ್ಕೆ ನಾವು ಕಂಡಕ್ಟ್ ಮಾಡ್ತಾ ಇರುವಂತಹ ಟೆಕ್ನಿಕಲ್ ಕ್ಲಾಸಸ್ ಅನ್ನ ತಾವು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಹೆಚ್ಚಿನ ಮಾಹಿತಿಗೋಸ್ಕರ ಶೇರ್ ಮಾರ್ಕೆಟ್ ನಲ್ಲಿ ಅಕ್ಯುರೇಟ್ ಆದ ಸಜೆಷನ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ತಾವು ಕರೆಯನ್ನ ಮಾಡಬಹುದು. 9535350350 ಮತ್ತೆ 9591679679 ಮೊಬೈಲ್ ನಂಬರ್ಸ್ಗೆ ಅಂತ ಹೇಳ್ತಾ, ಮತ್ತೆ ಹೆಚ್ಚಿನ ಮಾಹಿತಿಗೆ ತಾವು ಇಮೇಲ್ ಅನ್ನ ಮಾಡಿ ಕಸ್ಟಮರ್ ಕೇರ್ @2mbrokers.com ಅಂತ ಹೇಳ್ತಾ, 2M ಸೆಕ್ಯೂರಿಟೀಸ್ ಮನಿ ಮಂತ್ರ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಮತ್ತೆ 2M ಸೆಕ್ಯೂರಿಟೀಸ್ ಇಂದ ಅಡ್ವೈಸ್ ಅನ್ನ ಪಡೆದುಕೊಳ್ಳೋದ್ರಿಂದ ಪ್ರತಿಯೊಬ್ಬರು ಕೂಡ ತಮ್ಮೊಳಗಿನ ಪ್ರಾಫಿಟಬಲ್ ಟ್ರೇಡರ್ಸ್ ಅನ್ನ ಕಂಡುಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ಶುಭವಾಗಲಿ, ಪ್ರತಿಯೊಬ್ಬರಿಗೂ ಮಾರ್ಕೆಟ್ ನಲ್ಲಿ ಉತ್ತಮವನ್ನು ಪ್ರಾಫಿಟ್ ಗಳಿಸಿ.